ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ನಾವಿವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದ ದಿವಂಗತ CB ಮಲ್ಲಪ್ಪನವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. CB ಮಲ್ಲಪ್ಪನವರು ಅಂದರೆ ಚಿಕ್ಕನಾಯಕನಹಳ್ಳಿ ಭಾಗವತ ಮಲ್ಲಪ್ಪನವರು. ಇವರು ಮೂಲತಃ ರಂಗಭೂಮಿ ಕಲಾವಿದರು ಹಾಗೂ ಇವರ ತಂದೆ ಸಿದ್ದಪ್ಪ, ತಾಯಿ ಗಂಗಮ್ಮ. ಸುದೀರ್ಘವಾಗಿ 50 ವರ್ಷಗಳ ಕಾಲ ರಂಗಭೂಮಿ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ ಹಾಗೂ ಅಭಿನವ ಭಕ್ತ ಶಿರೋಮಣಿ ಎನ್ನುವಂತಹ ಬಿರುದನ್ನು ಪಡ್ಕೊಂಡಿದ್ದಾರೆ. 1929ರಲ್ಲಿ ಚಂದ್ರಮೌಳೇಶ್ವರ ನಾಟಕ ಕಂಪನಿಯನ್ನೇ ಅವರು ಕಟ್ಟಿ ಊರೂರ ಮೇಲೆ ನಾಟಕಗಳನ್ನು ಆಡ್ತಾ ರಂಗಭೂಮಿ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಮುಂಚೆ ಬ್ರಿಟಿಷರಿಂದ ನಮ್ಮ ಭಾರತೀಯರನ್ನು ಕಾಪಾಡೋದಕ್ಕೆ, ಅವರಲ್ಲಿ ದೇಶಭಕ್ತಿಯನ್ನು ಮೂಡಿಸೋದಕ್ಕೆ ಐತಿಹಾಸಿಕ ಸಾಮಾಜಿಕ ನಾಟಕಗಳನ್ನು ಆಡುವುದರ ಮೂಲಕ ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಎಲ್ಲರನ್ನ ಒಗ್ಗೂಡಿಸುವಂಥ ಕೆಲಸನ ಇವರು ಮಾಡ್ತಾಯಿದ್ರು. ಹೀಗೆ ಬ್ರಿಟಿಷರ ಕೆಂಗಣಿಗೂ ಕೂಡ ಗುರಿಯಾಗಿದ್ದರು. ಆವಾಗ ಅವರಿಗೆ ಆಶ್ರಯನ್ನು ಕೊಟ್ಟಿದ್ದು ಮೈಸೂರು ಮಹಾರಾಜರು. ಮಲ್ಲಪ್ಪ ರಸ್ತೆ ಅಂತ ಕೇಳಿದ್ವಲ್ಲ, ಅವ್ರು ಯಾರು ಅಂತ ನಾನು ತೋರಿಸ್ತೀನಿ. ಸೊ ನೋಡಿ, ಅವರು ಬದುಕಿ ಬೆಳೆದಂಥ ಮನೆ ಇದು. ಅವ್ರ ಫೋಟೋ ಈ ಮನೇಲಿದೆ. ನಮಸ್ಕಾರ ಸರ್. ಸರ್, CB ಮಲ್ಲಪ್ಪ ಅವ್ರ ಫೋಟೋ ನೋಡೋಣ ಅಂತ ಬಂದೆ. ಬನ್ನಿ ಸರ್. ಇದೆ ಸರ್, CB ಮಲ್ಲಪ್ಪ ಫೋಟೋ. CB ಮಲ್ಲಪ್ಪ ಅವ್ರ ಫೋಟೋ ನಾವು ರೋಡಲ್ಲಿ ನೋಡಿದ್ದು. ನೀವು ಸರ್? ನಾವು ಮೊಮ್ಮಕ್ಕಳು ಸರ್. ಮೊಮ್ಮಕ್ಕಳು ಅವರು, ಮರಿ ಮೊಮ್ಮಕ್ಕಳು. ಅಮ್ಮ ನೀವು? ಮೊಮ್ಮಗರ ಮಗ. ಅಮ್ಮ ನೀವು? ಹೌದಾ? ಹೋಗಿ ಸರ್. ನಮಸ್ತೆ ಅಮ್ಮ. ಏನು ಗೊತ್ತು ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ. CB ಮಲ್ಲಪ್ಪನವ್ರದ್ದು ಎಲ್ಲಿ? ಗುಬ್ಬಿ ಈ ಗುಬ್ಬಿ ವೀರಣ್ಣ ಆತರ ಅವ್ರ ಸಮಕಾಲೀನರು ಅವರು. ಊರೂರಲ್ಲಿ ಹೋಗ್ತಾ ಇದ್ರು ಆ ಕಾಲದಲ್ಲಿ. ಓಹೋ, ಮೈಸೂರು ಅರಮನೆಯಲ್ಲಿ ಅಲ್ಲೆಲ್ಲ ನಾಟಕ ಮಾಡಿದ್ದಾರೆ. ಆಮೇಲೆ ನಮ್ ರೋಡ್ಗೆ ಇವ್ರದೇ ಹೆಸರಿಟ್ಟಿದ್ದಾರೆ. ಅದೇ ನೋಡಿದೆ, ಅದು ಸ್ವಲ್ಪ ಕುತೂಹಲ ಬಂತು ಯಾರಿದು ಅಂತ. ಇವರು ಸರ್ನ ಕೇಳಿದೆ, ಅವಾಗ ಹೇಳಿದ್ರು ಅವ್ರು ನಮ್ಮ ಮುತ್ತಾತ ಆಗ್ಬೇಕು ಅಂತ. ಏನು ಅಭಿನವ ಭಕ್ತ ಶಿರೋಮಣಿ ಅಂತ ಇದೆ ಅವ್ರಿಗೆ ಹೆಸರು, ಬಿರುದು ಅಂತ ಅದು. ಹೌದಾ? ಅಲ್ಲ, ಯಾರೋ ಬರ್ದಿರೋ ತರ ಇದೆ, ಪೇಂಟಿಂಗ್ ತರ ಇದೆ. ಇವರು ನಮ್ಮ 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 ಮಾವ ಇದ್ರಲ್ಲ, ಅವ್ರ ಎರಡನೇ ತಮ್ಮ, ಅವ್ರು ಬರ್ಸಿರೋದು. ಇನ್ನೊಂದು ಇವ್ರ ಫೋಟೋ ಇತ್ತು, ಸತ್ಯ ಹರಿಶ್ಚಂದ್ರ ಪಾಠ ಮಾಡಿರೋದು. ತುಂಬಾ ಚೆನ್ನಾಗಿತ್ತು ಫೋಟೋ. ಇವ್ರ ಇದೆಲ್ಲ ಇದ್ರಲ್ಲಿ ಬಂದಿದ್ಯಾ? ಟಿವಿಗಳೆಲ್ಲ ಬಂದಿದ್ಯಾ? ಡಾಕ್ಟರ್ ರಾಜ್ಕುಮಾರ್ ಬಂದಿದ್ರಂತೆ. ಸರಿ, ಆಯ್ತು, ಕರೆಕ್ಟ್ ಮಾಡ್ಕೊಂತ ಬಿಡಿ. ಆಯ್ತು, ರಾಜ್ಕುಮಾರ್ ಬಂದು ಮಲೇಶ್ ಅವರೆಲ್ಲ ಲೈನ್ ಮಾಡಿ ನಿಂತಿರೋದು ಫೋಟೋ ಇದೆ. ಓಕೆ ಓಕೆ. ರಾಜ್ಕುಮಾರ್ ಬಂದವರು. ಏನ್ ಹೆಸರು? ಚಂದ್ರಮೌಳೇಶ್ವರ ನಾಟಕ ಮಂಡಳಿ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ಯಾವ್ಯಾವ ಪಾತ್ರ ಎಲ್ಲ ಮಾಡಿದ್ದೊಂದು ಫೋಟೋ ಕಳಿಸಿ. ಭಕ್ತ ಕಬೀರ್ ದಾಸ ಯಾವ್ಯಾವ ಪಾತ್ರ ಮಾಡಿದ್ದು ಅದನ್ನೆಲ್ಲ ಫೋಟೋಗಳು. ಮುಖ್ಯ ಮಾಡೋರೆ. ನಮ್ಮ ಒಂದ 18 ವರ್ಷ ನಾನು ಆಯ್ತು. ಅವಾಗ ಫಂಕ್ಷನ್ ಮಾಡಿ GV ಅಯ್ಯರು, ಚಂದೋಡಿ ಲೀಲಾ, ಆಮೇಲೆ ಸಂಪತ್ತು ಅವರೆಲ್ಲ ಕರ್ಸಿ, ಗುಬ್ಬಿ ವೀರಣ್ಣ ಅವರೆಲ್ಲ ಕರ್ಸಿ ಇಲ್ಲಿ ಫಂಕ್ಷನ್ ಮಾಡಿದ್ರು. ಒಂದ 20 ವರ್ಷ ಆಯ್ತೇನೋ ಅಲ್ಲೇ. 20 ವರ್ಷ ಆಯ್ತು. ಓಕೆ ಸರ್, ತುಂಬ ಖುಷಿ ಆಯಿತು. ಇನ್ನು ಬೈ ಅವರು ಸಮಾಧಿಯಲ್ಲಿ ಎಲ್ಲಿ ಅಂತ? ಸಮಾಧಿ ಏನು ಮಾಡಿಲ್ಲ. ಅದೇ ಮಾಮೂಲಿ ಮಾಡ್ತಾರಲ್ಲ, ಮಾಡಿರೋದಷ್ಟೇ ಅವತ್ತಿನ ಕಾಲದಲ್ಲಿ. ಅಂದ್ರೆ ಅವತ್ತಿನ ದೊಡ್ಡ ಇವರಲ್ವಾ ಅವಾಗ? ಇವ್ರಿಗೆ ಸಪ್ರೇಟ್ ಆಗಿ ಏನೋ ಗೌರ್ಮೆಂಟ್ ಕಡೆಯಿಂದ ಇವ್ರು ಸಪ್ರೇಟ್ ಆಗಿ ಸ್ಮಾರಕ ಮಾಡೋದಾಗ ಏನು ಮಾಡಿಲ್ಲ. ಈ ರೋಡಿಗೆ ಮಾತ್ರ ನಾವೇ ನಮ್ಮ ನಮ್ಮ ಮನೆ ಇವರ ಚಿಕ್ಕಪ್ಪ ಅವರು ಎಲ್ಲ ಸೇರಿ ಈ ರೋಡಿ CB ಮಲ್ಲಪ್ಪನವರು ಅಂತ ಹೆಸರು ಸ್ಥಾಪನೆ ಮಾಡಿರೋದು. ಇವಾಗ್ಲಾದ್ರು ಮಾಡಿದ್ರಲ್ಲ, ಅವಾಗಾದ್ರು ಮಾಡಬೇಕಾಗಿತ್ತು. ಸುಮಾರು ಒಂದು 20
ವರ್ಷ ಆಯ್ತು. ಒಂದು 20 ವರ್ಷ ಆಯ್ತು. ಅದು ಇಷ್ಟೊಂದು ಹೆಸರು ಅವಾಗೆಲ್ಲ ಇಷ್ಟೊಂದು ಇದಿಲ್ವಲ್ಲ, ಬರೀ ರೇಡಿಯೋ ಅದು ಇದು ಇತ್ತಲ್ಲ, ಅಷ್ಟು ಪ್ರಚಾರ ಸಿಕ್ಕಿಲ್ಲ, ಪ್ರಚಾರ ಸಿಕ್ಕಿರಲಿಲ್ಲ. ಅವ್ರ ಕಂಪ್ನಿನೇ ಈಗ ಇತ್ತೀಚೆಗೆ ಅವರೇ ಜನನೇ ಪ್ರಚಾರ ಮಾಡ್ತಾರೆ. ಆಮೇಲೆ ಇದು ರಾಮ್ ಸಪ್ತ ಶುರು ಮಾಡಿದ್ದು ಈ ಚಿಕ್ಕನಾಗ್ನಲ್ಲಿ ಇವರೇ. ಚಿಕ್ಕನಾಗ್ನಲ್ಲಿ ರಾಮ್ ಸಪ್ತ ಸ್ಟಾರ್ಟ್ ಮಾಡಿದ್ರು. ಇವಾಗ್ಲೂ ನಡೀತಾ ಇತ್ತು ಅದು ರಾಮ್ ಸಪ್ತ ಅಂತ 7 ದಿನ ಮಾಡ್ತಾರೆ. 7 ದಿನನೂ ನಮ್ಮ ಇದ್ರಲ್ಲಿ ಭಕ್ತರಿಗೆ ಸರ್ಕಾರದಿಂದ ಈ ತರ ಏನು ಕೊಟ್ಟಿಲ್ಲ. ಬಂದಿದಾವೆ ಬಿರುದುಗಳೆಲ್ಲ ಬೆಂಗಳೂರಲ್ಲಿ. ಅಂದ್ರೆ ನೆಕ್ಸ್ಟ್ ನೀವು ಅದನ್ನ ಕಂಟಿನ್ಯೂ ಮಾಡಿಲ್ಲ? ಅವ್ರ ಮಕ್ಳು ನೆಕ್ಸ್ಟ್ ನಮ್ಮ ಇವ್ರ ತಂದೆಯವರು ಅವರು ಬೀದಿ ನಾಟಕಗಳು ಮಾಡೋರು. ಕೋದಂಡರಾಮಯ್ಯ ಅಂತ ಅವ್ರು ಮಾಡೋರು, ಬೀದಿ ನಾಟಕಗಳು ಮಾಡೋರು. ಸರಿ ಸರಿ, ನಮಗೂ ಗೊತ್ತು ಚೆನ್ನಾಗಿ ಅವ್ರು ಮಾಡಿರೋದ್ರಲ್ಲಿ. ಇವ್ರ ಮಗಾರ್ದು ಫೋಟೋ ಇಲ್ಲ. ಮಾರಾಡಿ ಅವರು ಇದೇನು ಇಷ್ಟೊಂದು ಅಭಿನಯ ನಾಟಕ ಮಾಡ್ಬಿಟ್ಟು ಬಂದ್ಬಿಟ್ಟು ಅವನು ಮಹಾರಾಜರೇ ಇವರೇ ಮಹಾರಾಜರು ಅಂತ ತಿಳ್ಕೊಂಡ್ಬಿಟ್ಟಿದ್ರಂತೆ. ಇವರೇ ಮಹಾರಾಜರು ಅಂತ ತಿಳ್ಕೊಂಡಿದ್ರು. ಯಾರು ಮಹಾರಾಜ? ಮೈಸೂರು ಮಹಾರಾಜ. ಮಹಾರಾಣಿ ಇದೇನು ಹಿಂಗೆ ಅವ್ರು ನಾಟಕ ನೋಡಕ್ ಹೋದಾಗ ಇದೇನು ನಮ್ಮ ಮನೆಯಾಗ ಇದ್ದಂಗೆ ಅವರಲ್ಲ ಅಂದಾಗ ಮಹಾರಾಜರು ಬಂದು ಈ ಟೈಪ್ ಪಾಯಿಂಟ್ ಮಾಡ್ಬೇಡಪ್ಪ ಅಂತ ಹೇಳಿ ಕೊಟ್ಟಿದ್ದಾರೆ. ಚೆನ್ನಾಗಿ ಅಭಿನವ ಶಿರೋಮಣಿ ಅಂತ. ತುಂಬಾ ಖುಷಿ ಆಯ್ತು ಸರ್. ಓಕೆ, ವೀಕ್ಷಕರೇ, ನೀವಿಷ್ಟೊತ್ತು CB ಮಲ್ಲಪ್ಪನವರ ಕಿರುಪರಿಚಯನ ನೀವು ನೋಡಿದ್ರಿ, ಹಾಗೂ ಅವ್ರಿಗೆ ಸಲ್ಲಿದಂತಹ ಗೌರವ ಪುರಸ್ಕಾರಗಳು, ಅವರು ಮಾಡಿದಂತಹ ಸಾಧನೆಗಳು, ಚಿಕ್ಕನಾಯಕನಹಳ್ಳಿಯಲ್ಲಿ ಅವರು ಪ್ರಾರಂಭಿಸಿದಂತಹ ರಾಮ ಸಪ್ತಾಹ ಹಾಗೂ ಒಂದು ರಂಗಮಂಟಪ ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೂ ಇವ್ರ ಬಗ್ಗೆ ಬಸವರಾಜ್ ಅನ್ನುವಂಥವರು ಪುಸ್ತಕ ಕೂಡ ಬರೆದಿದ್ದಾರೆ. ಆ ಪುಸ್ತಕನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೂ ಇವರ ಅಣ್ಣನ ಮಕ್ಕಳಾದಂತಹ BK ಈಶ್ವರಪ್ಪ ಹಾಗೂ BK ಪಂಚಲಿಂಗಯ್ಯ ಅನ್ನೋರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.